ತಾಲೂಕು ಆಡಳಿತ ಮತ್ತು ರೆಡ್ಡಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಇಂದು ಶ್ರೀ ಮಹಾಯೋಗಿ ವೇಮನ ಜಯಂತಿಯನ್ನು ನಗರದ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಕಲಾ ಎಂ. ಶಶಿಧರ್, ತಹಸೀಲ್ದಾರ್ ಶ್ರೀಮತಿ ನಾಗವೇಣಿ, ನಗರಸಭಾ ಪೌರಾಯುಕ್ತರಾದ ಪವನ್ ಕುಮಾರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಧರ್ಮೇಂದ್ರ, ಬಿಇಒ ಮಣಿವೆಂಕಟರಾಮಾಚಾರಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ವೃತ್ತ ನಿರೀಕ್ಷಕರಾದ ನವೀನ್, ಪಿಎಸ್ಐ ತ್ಯಾಗರಾಜ್, ಡಿಸ್ಟಿಕ್ ಸರ್ಜನ್ ಸುರೇಶ್ ಕುಮಾರ್, ಎಪಿಎಂಸಿ ಅಧ್ಯಕ್ಷರಾದ ವಿಜಯರಾಘವ ರೆಡ್ಡಿ, ಮುಖಂಡರಾದ ಆಮು ಲಕ್ಷ್ಮೀನಾರಾಯಣ, ಪದ್ಮನಾಭ ರೆಡ್ಡಿ, ರವಿರೆಡ್ಡಿ ಹಾಗೂ ಸಮುದಾಯದ ಎಲ್ಲ ಮುಖಂಡರುಗಳು ಹಾಜರಿದ್ದರು. ವೇಮನ ಯೋಗಿ ಒಬ್ಬೇ ಒಬ್ಬ ವೇಮನ ಯೋಗಿ ಮಾತ್ರವೇ. ಎಷ್ಟೋ ಜನ ಯೋಗಿಗಳು ಈ ಮುಂದಿನ ಜೀವನ ಹೊಂದಿದ್ದಾರೆ. ಆ ಯೋಗಿಗಳಿಗೆಲ್ಲ ಉತ್ತಮೋತ್ತಮವಾದ ಯೋಗಿ ವೇಮನ ಯೋಗಿ. ಪ್ರತಿ ಕುಲದಲ್ಲಿ ವೇಮನ ಯೋಗಿ ನಾಮದೇವರನ್ನ ಬಂದಂತಹ ವೇಮಾರ್ಗಳು ತನ್ನ ಜೀವನದಲ್ಲಿ ಎಷ್ಟೋ ತಿರುವುಗಳನ್ನು ಕಂಡಿದ್ದರು. ಅತ್ತಿಗೆಯ ಸಹಕಾರದಿಂದ, ಶಿವಯೋಗಿಯ ಉಪದೇಶದಿಂದ ತನ್ನ ಇಡೀ ಜೀವನದ ಒಂದು ತಿರುವನ್ನು ಪಡೆದು ಸತ್ಯವನ್ನು ಕಂಡುಕೊಂಡು ಆ ಸತ್ಯವನ್ನು ಕೇವಲ 4 ಲೈನಲ್ಲಿ ಆ ಒಂದು ಪದ್ಯವನ್ನು ರಚಿಸಿ ಎಷ್ಟೋ ಸಾರಾಂಶವಾದಂತಹ ಆತ್ಮಜ್ಞಾನವನ್ನು ಕೇವಲ 4 ಲೈನಲ್ಲಿ ರಚನೆ ಮಾಡಿ ಈ ಎಲ್ಲ ಮುಂದಿನ ಮಾನವರಿಗೆ ಒಂದು ದೊಡ್ಡ ಆತ್ಮಜ್ಞಾನದ ಒಂದು ಕ್ರಿಯೆಯನ್ನು ವೇಮನವರು ಕೊಂಡಿದ್ದಾರೆ. ಇವತ್ತು ವೇಮನ ಎಲ್ಲರಂತೆ ಪ್ರಚಾರ ಆಗದೇ ಇದ್ದು ಕೂಡ ಒಬ್ಬ ಮೇಟಿ ಯೋಗಿ, ಒಬ್ಬ ಮಹೋನ್ನತ ಯೋಗಿ, ಒಬ್ಬ ಪ್ರಜಾಕವಿ, ಒಬ್ಬ ಎಲ್ಲರೂ ಏಕವಾಗಿರುವುದು ಎಲ್ಲರೂ ಕೂಡ ಆದಿ ಗುರುವಂತರವನು ಅಂತ ಹೇಳ್ಬೋದು. ಕೇವಲ 4 ಲೈನ್ ಇರುತ್ತೆ. ವೇಮನ ತರಪತಿ ಏನಂತಂದರೆ, వెయ్యిందవ తత్వమిచ్చు వేమన పద్యము నరసించుకుంటూ చోద్యము జ్ఞానము విశ్వదతి రామ విలువవేమ. ಅಂದರೆ ನನ್ನ ಒಂದು ಪದ್ಯ 1000 ವಿಧದಲ್ಲಿ ಹತ್ತಾಗುತ್ತೆ. 1000ದಲ್ಲಿ ಹತ್ತಾದರೂ ಕೂಡ ನಾನು ಹೇಳಿರುವುದಿಲ್ಲ ಆತ್ಮಜ್ಞಾನವೇ ಅಂತ. ಆತ್ಮಜ್ಞಾನ ಏನು?